ವೋಲ್ಟೇಜ್ ಪರಿಷತ್ ಚುನಾವಣೆಗೆ ನಂಬರ್ ಗೇಮ್ ಲೆಕ್ಕಾಚಾರ ಶುರುವಾಗಿದೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆಲ್ಲಿಸಿಕೊಳ್ಳೋದಕ್ಕೆ ಬಿಜೆಪಿಯ ಉಚ್ಚಾಟಿತರಿಗೆ ಗಾಳ ಹಾಕಲಾಗ್ತಾ ಇದೆ. ಇಬ್ಬರು ಉಚ್ಚಾಟಿತ ಬಿಜೆಪಿ ಶಾಸಕರು ಬಿಡದಿ ರೆಸಾರ್ಟ್ಗೆ ಶಿಫ್ಟ್. ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಆ ಇಬ್ಬರನ್ನು ಡಿಕೆಶಿ ಕರೆಸಿಕೊಂಡಿದ್ದಾರೆ. ಇಬ್ಬರನ್ನು ವಂಡರ್ಲಾ ರೆಸಾರ್ಟ್ಗೆ ಸಿಎಂ ಡಿಕೆಶಿ ಕರೆಸಿಕೊಂಡಿದ್ದಾರೆ. ಬೆಳಗ್ಗೆಯಿಂದಲೂ ಕಾಂಗ್ರೆಸ್ ಶಾಸಕರ ಜೊತೆನೆ ಹೆಬ್ಬಾರ್ ಮತ್ತು ಸೋಮಶೇಖರ್ ಇದ್ದಾರೆ. ಇದೇ ಲೆಕ್ಕಾಚಾರಗಳನ್ನ ಗಮನದಲ್ಲಿಟ್ಟುಕೊಂಡು 5ನೇ ಅಭ್ಯರ್ಥಿಯನ್ನ ಅಖಾಡಕ್ಕೆ ಇಳಿಸಿದ್ದಾರೆ ಡಿಕೆ ಶಿವಕುಮಾರ್. ಬಿಜೆಪಿಯಿಂದ ಉಚ್ಚಾಟಿತರಾಗಿರೋ ಇಬ್ಬರು ಶಾಸಕರ ಬೆಂಬಲಕ್ಕೆ ಕಾಂಗ್ರೆಸ್ ನಿರ್ಧಾರ ಮಾಡಿದೆ. ಈ ಇಬ್ಬರೂ ಶಾಸಕರು ಈಗ ವಂಡರ್ಲಾ ರೆಸಾರ್ಟ್ನಲ್ಲಿದ್ದಾರೆ. ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಅಂತೂ ಓಪನ್ ಆಗಿ ಕಾಂಗ್ರೆಸ್ಸಿನ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ತಾರೆ. ಗ್ಯಾರಂಟಿ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಂಡಿದ್ರು. ಸ್ವಪಕ್ಷೀಯರ ವಿರುದ್ಧವೇ ವಾಗ್ದಾಳಿಗಳನ್ನ ನಡೆಸಿದ್ರು. ಸಹಜವಾಗೇ ಈ ಎರಡೂ ಮತಗಳ ಮೇಲೆ ಡಿಕೆ ಶಿವಕುಮಾರ್ ಅವರ ಕಣ್ಣಿತ್ತು. ಬಿಡದಿಯ ರೆಸಾರ್ಟ್ಗೆ, ವಂಡರ್ಲಾ ರೆಸಾರ್ಟ್ಗೆ ಇಬ್ಬರೂ ಶಾಸಕರನ್ನ ಕರೆಸಿಕೊಂಡಿದ್ದಾರೆ. ನಂಬರ್ ಗೇಮ್ ಹೇಗಿದೆ ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಪಕ್ಷೇತರರು 3 ಜನ ಪ್ಲಸ್ ಬಿಜೆಪಿಯ ಉಚ್ಚಾಟಿತ ಇಬ್ಬರು ಶಾಸಕರು 5 ವೋಟ್ಸ್. ಕಾಂಗ್ರೆಸ್ಸಿಗೆ ಬೇಕಿರೋದು ಅಷ್ಟೇ ಮತಗಳು. ಬಿಜೆಪಿಯಿಂದ ಉಚ್ಚಾಟಿತರಾದ ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ವಂಡರ್ಲಾ ರೆಸಾರ್ಟ್ ತಲುಪಿಯಾಗಿದೆ. ಈಗಾಗಲೇ ಕಾಂಗ್ರೆಸ್ನ ಶಾಸಕರೆಲ್ಲರೂ ಕೂಡ ವಂಡರ್ಲಾ ರೆಸಾರ್ಟ್ ಸೇರ್ಕೊಂಡಿದ್ದಾರೆ. ಮತದಾನದ ದಿನ ಬೆಳಗ್ಗೆ ವಿಧಾನಸೌಧಕ್ಕೆ ಒಟ್ಟಿಗೆ ಎಲ್ಲರೂ ಹೊರಡುತ್ತಾರೆ. ಇನ್ನು ಕೊರತೆ ಇರುವ ವೋಟ್ಗಳನ್ನ ಮ್ಯಾಚ್ ಮಾಡೋದಕ್ಕೆ ಬಿಜೆಪಿಯ ಉಚ್ಚಾಟಿತ ನಾಯಕರನ್ನು ಕೂಡ ರೆಸಾರ್ಟ್ಗೆ ಕರೆಸಿಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.